ಈ 10 ವರ್ಷಗಳಲ್ಲೇ ನಿಮಗೆ ನಿಯತ್ತಾಗಿ ಕೆಲಸವನ್ನು ಮಾಡಿದ್ದೀನಿ. ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ತೀನಿ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ. ಈ ತರ ಎದೆ ಮೇಲೆ ಕೈ ಇಟ್ಟು ಹೇಳಕ್ಕೆ ಎಷ್ಟು ರಾಜಕಾರಣಿಗಳಿಗೆ ಆಗುತ್ತೋ ಗೊತ್ತಿಲ್ಲ, ಆದ್ರೆ ನಿಮ್ ಪ್ರತಾಪ್ ಸಿಂಹ ಹೇಳ್ತಾನೆ ಈ ಕೆಲಸವನ್ನ ಮಾಡಿದ್ದೀನಿ ಅಂತ ಹೇಳಿ ವಿನಮ್ರವಾಗಿ ನಿಮಗೆ ಹೇಳ್ತಾ, ಇನ್ನು ಮುಂದಿನ ದಿನನೂ ಕೂಡ ಪಕ್ಷದ ಕಾರ್ಯಕರ್ತರ ಇನ್ನೂ ನೋವು ನಲಿವಿಗೆ ಸ್ಪಂದಿಸುವಂತ ಕೆಲಸ ಇರುತ್ತೆ. ನಿಮ್ಮ ಜೊತೆ ಇರ್ತೀನಿ, ಮುಂದಿನ ದಿನಗಳಲ್ಲೂ ನಿಮ್ಮ ಜೊತೆಯಲ್ಲಿ ಇರ್ತೀನಿ. ಇದುವರೆಗೂ ಕೊಡಗು ಮೈಸೂರಿನ ಜನರ ಸಾರ್ವಜನಿಕವಾಗಿ ಅವ್ರನ್ನ ಸೇವೆಯನ್ನು ಮಾಡಿದ್ದೀನಿ, ಇನ್ನು ಮುಂದೆ ಪಕ್ಷದ ಕಾರ್ಯಕರ್ತರ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ, ಮತ್ತೊಮ್ಮೆ ನಮ್ಮ ಅಭ್ಯರ್ಥಿಗಳು 4 ಜನ ಅಭ್ಯರ್ಥಿಗಳನ್ನ ಒಳ್ಳೆಯ ಅಂತರದಿಂದ ಕಳಿಸ್ಕೊಡಿ. ನನಗೆ ಯಾವ ರೀತಿ ಆಶೀರ್ವಾದವನ್ನು ಮಾಡಿದ್ರೆ ಅದೇ ರೀತಿ ಆ 4 ಜನಕ್ಕೂ ಕೂಡ ಆಶೀರ್ವಾದವನ್ನು ಮಾಡಿ ಮತ್ತೊಮ್ಮೆ ದೇಶದ ಪ್ರಧಾನಿಯಾಗಿ ಮೋದಿಜಿ ಬರಬೇಕು. ದೇಶ ಕಾಯಕ್ಕೆ ಮೋದಿಜಿ ಬೇಕು, ಕಾವೇರಿ ಕಾಯಕ್ಕೆ ಕುಮಾರಣ್ಣ ಬೇಕು, ಹಾಸನಕ್ಕೆ ಪ್ರಜ್ವಲ್ ಬೇಕು, ಮೈಸೂರಿಗೆ ಯದುವೀರ್ ಮಹಾರಾಜರು ಬೇಕು, ಚಾಮರಾಜನಗರಕ್ಕೆ ಬಾಲಚಂದ್ರ ಅವರು ಬೇಕು. ನಾವೆಲ್ಲರೂ ಸೇರಿ ಅವರನ್ನ ಕಳಿಸ್ಕೊಡೋಣ ಅಂತ ಹೇಳ್ತಾ, ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲ ಹಿರಿಯ ನಾಯಕರುಗಳಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ.